ಇನ್ಮೇಲಿಂದ ನಮ್ಮ ಭಾರತ ಪಾಕಿಸ್ತಾನನ ಯುದ್ಧದಲ್ಲಿ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದನ್ನ ಕೇಳಿರ್ಬೋದು. ಯಾಕಂತಂದ್ರೆ ಈ ಮೆಕ್ಕಾ ಡಿಫೆನ್ಸ್ ಪ್ಯಾಕ್ಟ್ ಇಂದ ಅಂದ್ರೆ ಏನಂತಂದ್ರೆ ರೀಸೆಂಟ್ ಆಗಿ ಸೌದಿ ಅರೇಬಿಯಾ, ಟರ್ಕಿ ಮತ್ತೆ ಪಾಕಿಸ್ತಾನ ಸೇರ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಅಗ್ರಿಮೆಂಟ್ ಪ್ರಕಾರ ಯಾವ್ದಾದ್ರು ಒಂದು ದೇಶದ ಮೇಲೆ ಬೇರೆ ದೇಶ ಅಟ್ಯಾಕ್ ಮಾಡಿದ್ರೆ ಇನ್ನುಳಿದಿರೋ ಎರಡು ದೇಶಗಳು ಸೇರ್ಕೊಂಡ್ಬಿಟ್ಟು ನನ್ನ ಮೇಲೆನೆ ಅಟ್ಯಾಕ್ ಆಗ್ತಿದೆ ಅಂತೇಳಿ ವಾರ್ ಮಾಡಕ್ಕೆ ರೆಡಿ ಆಗ್ಬೇಕು. ಎಕ್ಸಾಂಪಲ್ಗೆ ನಾಳೆ ಇಂಡಿಯಾ ಪಾಕಿಸ್ತಾನ ವಾರ್ ಏನಾದ್ರು ಆಗ್ತಿದೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಕ್ಕೆ ಸೌದಿ ಅರೇಬಿಯಾ ಮತ್ತು ಟರ್ಕಿ ಎರಡೂ ಕೂಡ ಬರಬೇಕು ಪಾಕಿಸ್ತಾನನ ಡಿಫೆಂಡ್ ಮಾಡ್ಲಿಕ್ಕೆ. ಜಸ್ಟ್ ಲೈಕ್ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ನ್ಯಾಟೋ ಇದೆ ಅಲ್ವಾ, ಸೇಮ್ ಅದೇ ರೀತಿನೇ. ಫಸ್ಟ್ ಆಫ್ ಆಲ್ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಈ ಮೂರು ಕಂಟ್ರಿಗಳೇ ಯಾಕೆ ಸೇರ್ಕೊಂಡ್ಬಿಟ್ಟು ಈ ತರ ಒಂದು ಡಿಫೆನ್ಸ್ ಪ್ಯಾಕ್ಟ್ ನ ಮಾಡ್ಕೊಂಡಿದ್ದಾರೆ ಅಂತೇಳಿ? ಅದು ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಸಿಂಪಲ್ ಆಗಿ ಯೋಚನೆ ಮಾಡಿ. ಒಂದು ವಾರ್ನ ಗೆಲ್ಲೋದಕ್ಕೆ ಏನೇನ್ ಬೇಕು ಹೇಳಿ? ಮೊದಲು ದುಡ್ಡು ಬೇಕು, ಇನ್ನೊಂದು ಮಿಲಿಟರಿ ಟೆಕ್ನಾಲಜಿ ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರಬೇಕು. ಸಿಂಪಲ್ ಆಗಿ ಯೋಚನೆ ಮಾಡಿ, ಪಾಕಿಸ್ತಾನದ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆಯಾ? ಸೇಮ್ ಅದೇ ರೀತಿನೇ ಸೌದಿ ಅರೇಬಿಯಾ ಹತ್ರ ಎಕಾನಮಿ ಇದೆ ಅಂದ್ರೆ ದುಡ್ಡು ಇದೆ. ಅದೇ ರೀತಿನೇ ಟರ್ಕಿ ಹತ್ರ ಮಿಲಿಟರಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಸೊ ಈ ಮೂರು ಫ್ಯಾಕ್ಟರ್ಸ್ ಗಳಲ್ಲಿ ಒಂದೊಂದು ಫ್ಯಾಕ್ಟರ್ ಒಂದೊಂದು ಕಂಟ್ರಿ ಹತ್ರ ಇರೋದ್ರಿಂದ ಈ ಮೂರು ಕಂಟ್ರಿಗಳು ಜೊತೆಗೆ ಬಂದ್ಬಿಟ್ಟು ಈ ತರ ಒಂದು ಡಿಫೆನ್ಸ್ ಪ್ಯಾಕ್ಟ್ ನ ಮಾಡ್ಕೊಂಡಿದ್ದಾರೆ. ಇದರಿಂದ ನಮ್ಮ ಇಂಡಿಯಾಗೆ ಏನ್ ಜಾಸ್ತಿ ಎಫೆಕ್ಟ್ ಆಗಲ್ಲ. ಬಟ್ ಇದನ್ನ ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಇರಾನ್ ಏನ್ ಮಾಡ್ತಿದೆ ಅಂತಂದ್ರೆ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡ್ತಿದೆ ಇಲ್ಲಿಗಲ್ ಆಗಿ. ಸೊ ಈ ಇರಾನ್ ನ ಕೌಂಟರ್ ಮಾಡ್ಲಿಕ್ಕೆ ಸೌದಿ ಅರೇಬಿಯಾ ಮಾಡ್ತಿರೋ ಒಂದು ಪ್ಲಾನ್ ಅಂತ ನನ್ಗನ್ಸುತ್ತೆ. ನಮ್ಮ ಇಂಡಿಯಾಗೆ ಇದರಿಂದ ಜಾಸ್ತಿ ಏನು ಎಫೆಕ್ಟ್ ಆಗಲ್ಲ ಅಂತ ನನ್ಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.